ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇದೀಗ ಬಿಗ್ ಬಾಸ್ ಗೆಲ್ಲಿ ನಟ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ. ಆ ಕಾರ್ಯಕ್ರಮದಲ್ಲಿ ಕಾವ್ಯ ಅವರು ಕೂಡ ಇರ್ತಾರೆ. ಇಬ್ಬರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದರು. ಒಂದೇ ಕಾರ್ನಲ್ಲಿ ಬಂದು ಇದೀಗ ಒಂದೇ ಕಾರ್ನಲ್ಲಿ ಹೊರಟಿದ್ದಾರೆ. ಸೊ ಎಲ್ಲಿಗೆ ಹೋದರು, ಏನಿದು ವಿಚಾರ? ಸೊ ಬನ್ನಿ ಸಂಪೂರ್ಣ ಮಾಹಿತಿಯನ್ನು ವಿಡಿಯೋದಲ್ಲಿ ನೋಡ್ಕೊಳ್ತಾ ಬರೋಣ. ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ ಗೆಲ್ಲಿ ನಟ ಮತ್ತು ಕಾವ್ಯ ಅವರು ಬಹಳ ಟ್ರೆಂಡ್ನಲ್ಲಿದ್ದಾರೆ. ಯಾಕೆಂದರೆ ಅಷ್ಟು ಇಷ್ಟ ಆಗಿಬಿಟ್ಟಿದ್ದಾರೆ ಕರ್ನಾಟಕದ ಜನತೆಗೆ ಈ ಒಂದು ಟ್ರೆಂಡಿಂಗ್ ಜೋಡಿ. ಯಾರು ಕೂಡ ಅಷ್ಟೊಂದು ಟ್ರೆಂಡ್ನಲ್ಲಿಲ್ಲ, ಅಷ್ಟೊಂದು ಸಪೋರ್ಟಿವಿಟಿ, ಅಷ್ಟೊಂದು ಫ್ಯಾನ್ಸ್ ಕ್ರೇಜ್ ಯಾರಿಗೂ ಸಿಗ್ತಾ ಇಲ್ಲ. ಗಿಲ್ಲಿ ಮತ್ತು ಕಾವ್ಯಗೆ ಪ್ರತಿದಿನ ಪ್ರತಿ ಕ್ಷಣ ಫ್ಯಾನ್ಸ್ ಕ್ರೇಜ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಇವರಿಬ್ಬರು ಕೂಡ ಕೆಲವೊಂದಿಷ್ಟು ಖಾಸಗಿ ಕಾರ್ಯಕ್ರಮಗಳಿಗೆ ಒಟ್ಟಿಗೆ ಕಾಣಿಸ್ಕೊಡ್ತಾರೆ. ಒಟ್ಟಿಗೆ ಒಂದೇ ಕಾರ್ನಲ್ಲಿ ಬರ್ತಾರೆ, ಒಂದೇ ಕಾರ್ನಲ್ಲಿ ಹೋಗ್ತಾರೆ. ಸದ್ಯ ಇವತ್ತು ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಬಂದಿದ್ದರು. ಸೊ ಅದರಲ್ಲಿ ಒಟ್ಟಿಗೆ ಕಾರ್ನಲ್ಲಿ ಬಂದು ಒಂದೇ ಕಾರ್ನಲ್ಲಿ ಹೋಗಿದ್ದಾರೆ. ಮುಗಿಸಿದ ಕಾರ್ಯಕ್ರಮ ಮುಗಿದ ಬಳಿಕ ಅವರು ಏಕಾಏಕಿ ಕಾವ್ಯ ಮನೆಗೆ ಗಿಲ್ಲಿ ಹೋಗಿರುವಂಥದ್ದು. ಸದ್ಯ ಕಾವ್ಯ ಅವರ ಕುಟುಂಬಸ್ಥರ ಜೊತೆ ಊಟಕ್ಕೆ ಹೋಗಿದ್ದಾರೆ. ಸೊ ಇದು ಗಿಲ್ಲಿ ಹೋಗಿರುವಂಥ ಒಂದು ಒಳ್ಳೆ ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ವಿಷಯ ಕೇಳಿ ಹಲವಾರು ಜನ ಅಭಿಮಾನಿಗಳು ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಮದುವೆ ವಿಚಾರದ ಬಗ್ಗೆ ಏನಾದ್ರು ಮಾತುಕತೆ ಮಾಡ್ತಾರಾ, ಮದುವೆ ಹಾಕುವ ವಿಚಾರವು ಏನಾದ್ರು ಸುದ್ದಿ ಗುಡ್ ನ್ಯೂಸ್ ಏನಾದ್ರು ಕೊಡ್ತಾರಾ ಅನ್ನೋದು ಅಭಿಮಾನಿಗಳು ಕಾಯ್ತಾ ಇದ್ರು. ಸದ್ಯ ಇವತ್ತು ಗಿಲ್ಲಿ ಅವರು ಊಟಕ್ಕೆ ಕಾವ್ಯ ಅವರ ಮನೆಗೆ ಹೋಗಿದ್ದಾರೆ ಕಾರ್ಯಕ್ರಮ ಮುಗಿಸಿ. ಸೊ ಎಷ್ಟು ಸಖತ್ತಾಗಿ ಇಬ್ಬರ ಜೋಡಿ ಇದೆ ಅಂದರೆ ಅಷ್ಟು ಸಪೋರ್ಟಿವಿಟಿ ಇದೆ. ಸೊ ಕಾದು ನೋಡಬೇಕು ಇವರಿಬ್ಬರ ಜೋಡಿ ಒಂದಾಗುತ್ತಾ ಇಲ್ಲ, ಏನು ನಿರ್ಧಾರ ತಗೊಳ್ತಾರೆ ಇವರಿಬ್ಬರು ಅನ್ನೋದು. ಸೊ ಎಲ್ಲರೂ ಕೂಡ ಇವರಿಬ್ಬರು ಒಂದಾಗಿ ಮದುವೆ ಆಗಲಿ ಅಂತ. ಸೊ ಅದಕ್ಕೆ ದೇವರ ಒಂದು ಸಪೋರ್ಟ್ ತುಂಬ ಇದೆ. ದೇವರು ಅಂದರೆ ಅಭಿಮಾನಿಗಳೇ ದೇವರು ಅನ್ನೋದು. ಸೊ ಹಾಗಾಗಿ ಅಭಿಮಾನಿಗಳೆಲ್ಲರೂ ಕೂಡ ಕಾವ್ಯ ಮತ್ತು ಗಿಲ್ಲಿ ಮದುವೆ ಆಗಲಿ ಅಂದ್ಕೊಳ್ತಾ ಸಖತ್ ಜನ ಒಂದು ಇದೇನೋ ಪ್ರೇಯರ್ ಮಾಡೋದಾಗಿರ್ಬೋದು, ಒಂದು ದೇವರ ಬಳಿ ಪ್ರಾರ್ಥನೆ ಮಾಡೋದಾಗಿದೆ, ಎಲ್ಲ ಕೂಡ ಮಾಡ್ತಾ ಇರ್ತಾರೆ. ಸದ್ಯ ಇವತ್ತು ಕೂಡ ಕಾವ್ಯ ಮತ್ತು ಗಿಲ್ಲಿ ಹೋಗಿರೋದಕ್ಕೆ ಭಾಳ ಸಂತೋಷವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸೊ ಇವರಿಬ್ಬರ ಕುಟುಂಬಸ್ಥರು ಒಂದಾಗಿ ಜೋಡಿಗೆ ಮದುವೆ ಮಾಡಿಸ್ಲಿ ಅಂತ ಕಾದು ನೋಡಬೇಕಿದೆ, ಏನು ಆಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋದನ್ನು. ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ಇಡೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.